ಇದಾರಲ್ಲ ಹಾಂ ನೋಡಿ ಸ್ನೇಹಿತರೆ, ಪೊಲೀಸ್ ಅವರು ಮನೆ ಹತ್ರನೇ ಬಂದು ಅಡ್ಡ ಹಾಕ್ತಿದ್ದಾರೆ. ಅಯ್ಯೋ ತಗಡೆ, ಬಂದು ನಮ್ ಕೈಲೇ ಯಾಕೆ ಗುಂಬಿಸ್ಕೋತಿಯ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಹ್ಞೂ ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹೋಗ್ತಿದ್ದೀವಿ ಟ್ರಯಂಪ್ ಶೋರೂಮ್ ಕಡೆಗೆ. ಟ್ರಯಂಪಲ್ಲಿ ಸ್ಕ್ರಾಂಬ್ಲರು ಮತ್ತು ಸ್ಪೀಡ್ನ ಟೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಸ್ಕ್ರಾಂಬ್ಲರ್ 400Xನ ಒಂದು ಸಾರಿ ಟೆಸ್ಟ್ ಡ್ರೈವ್ ಮಾಡೋಣ ಅಂತ ನಾನು ನನ್ನ ಸಹಪಾಠಿಯಾದ ಅರ್ಜುನ್ ಹೋಗ್ತಾ ಇದ್ದೀವಿ. ಹಿಂದೆ ಕೂತಿದ್ದಾನೆ, ಟೈರು ಬರ್ಸ್ಟ್ ಆಗ್ತಿದೆ ಕೆಳಗಡೆ ಅವ್ನು ಕೂತಿರೋದಕ್ಕೆ. ಏನ್ ಹೇಳ್ತೀರಾ ಅರ್ಜುನ್, ನಿಮ್ ಫ್ರೆಂಡ್ ಗಾಡಿನ ನೀವು ಹಾಳು ಮಾಡೋದಕ್ಕೆ ಹಿಂದೆ ಕೂತಿದ್ದೀರಾ ಅಲ್ಲ? ಏನು ಮಾತಾಡಲ್ಲ ಅವನು, ನಾಚಿಕೆ ಅವನಿಗೆ ಜಾಸ್ತಿ ತಾನೆ. ಸುಮ್ಮನಿರೋ, ಕೈ ಬಿಡ್ಬೇಡ. ಈ ಹತ್ರ ಬರೋ ಅಷ್ಟೊತ್ತಿಗೆ ಯಾವುದೋ ಒಂದು ಸ್ಲೋ ಗಾಡಿ ಬರುತ್ತಪ್ಪ. ಲಾಸ್ಟ್ ಟೈಮು ಅಷ್ಟೇ, ಇದೇ ಹತ್ರ ಒಂದು ಕಾರ್ ಅವ್ನು ಬಂದ್ಬಿಟ್ಟು ಬ್ರೇಕ್ ಹಾಕ್ಬಿಟ್ಟಿದ್ದ. ಏನು ಕಾರ್ ನೋವಾಗುತ್ತೇನಪ್ಪ ಸಮಯ. ಈ ಟೈಮ್ ನೋಡಿದ್ರೆ ಟ್ರ್ಯಾಕ್ಟ್ರಿ ದೊಡ್ಡ ಕಲ್ಲುಗಳನ್ನ ತುಂಬ್ಕೊಂಡು ಹೋಗ್ತಾ ಇದೆ. ನೆನ್ನೆ ಒಬ್ಬನ ವಿಡಿಯೋ ನೋಡಿದೆ, ಚೆನ್ನಾಗಿದೆ ಗಾಡಿ ಎಲ್ಲ ಹೇಳ್ತಿದ್ದ. ಬಟ್ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಮೈಲೇಜ್ ಒಂದೇ ಅದರಲ್ಲಿ ನೆಗೆಟಿವ್ ಪಾಯಿಂಟು ಅಂತ ಅವನು ಹೇಳಿದ್ದು. ನೋಡೋಣ ಬನ್ನಿ, ಇವತ್ತು ಹೋಗ್ಬಿಟ್ಟು ಸ್ಕ್ರಾಂಬ್ಲರ್ 400 ಟೆಸ್ಟ್ ಡ್ರೈವ್ ಮಾಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ ಹೆಂಗಿದೆ ಗಾಡಿ, ಕಂಫರ್ಟಬಲ್ ಆಗಿದೆಯಾ ಓಡಿಸೋದಕ್ಕೆ, ಲಾಂಗ್ ರೈಡ್ಗೆ ಕುತ್ಕೊಳಕ್ಕಾಗುತ್ತಾ ಇಲ್ವಾ ಅಂತ. ಆಲ್ಮೋಸ್ಟ್ ಇನ್ನೇನು ಬಂದ್ಬಿಡ್ವಿ ಸ್ನೇಹಿತರೆ. ಸೇಮ್ ನಮ್ಮ ರಾಯಲ್ ಎನ್ಫೀಲ್ಡ್ ಟೆಸ್ಟಿಂಗ್ಗೆ ಅಂತ ಸಿಂಗ್ಸಂದ್ರ ಹತ್ರ ಬಂದಿದ್ವಲ್ಲ, ಅದೇ ಜಾಗದಲ್ಲೇ ಇನ್ನು ಸ್ವಲ್ಪ ಮುಂದೆಗಡೆ ಟ್ರಯಂಪ್ ಗಾಡಿ ಇರೋದು, ಟ್ರಯಂಪ್ ಗಾಡಿ ಶೋರೂಮು. ಓ ನಿಂಗೆ ಗೊತ್ತಾ, ಮೇಘನಾ ಫುಡ್ಸ್ ಮೇಲೆ ಇದು ರೇಡ್ ಮಾಡಿದ್ರು IT ಅವ್ರು ಕೋರಮಂಗ್ಲದಲ್ಲಿ. ಹ್ಞೂ, ಏನು ಸಿಕ್ತು ಅಂತ ಒಳಗಡೆ ಹೋದ್ರೋ ಗೊತ್ತಿಲ್ಲಪ್ಪ. ಊಟ ಸಿಗುತ್ತೆ ಒಂದೆರಡು ಹೊತ್ತು ಅಂತ ಅಂದ್ಕೊಂಡ್ರೇನೋ. ಎಲೆಕ್ಟ್ರಾನಿಕ್ ಸಿಟಿ ಟ್ರಯಂಪ್. ಸರಿ ಸ್ನೇಹಿತರೆ, ಬನ್ನಿ ಟ್ರಯಂಪ್ ಶೋರೂಮ್ ಹತ್ರ ಬಂದಿದ್ದೀವಿ. ನೋಡೋಣ ಅವ್ರದ್ದು ಗಾಡಿಗಳನ್ನ ಟೆಸ್ಟ್ ಡ್ರೈವ್ ಮಾಡಿ ಯಾವ್ದು ಚೆನ್ನಾಗಿದೆ ಅಂತ ನೋಡಿ ತಗೊಳ್ಳೋಣ. ಕೈಗೆ ಬಂದ ಸ್ಕ್ರಾಂಬ್ಲರ್ ಸ್ನೇಹಿತರೆ, ನೋಡೋಣ ಬನ್ನಿ. ಓ, ನನ್ನ ಕಾಲೇ ಸ್ಟ್ರೈಟಾಗಿ ಇಡಬೇಕು ಸ್ನೇಹಿತರೆ, ಹಿಂಗೆ ಸ್ವಲ್ಪ ಮೇಲಕ್ಕೆ ಎತ್ತಬೇಕು. ಕಂಪ್ಲೀಟ್ ಕೆಳಗಡೆ ಇಡೋಕ್ಕಾಗ್ತಿಲ್ಲ. ಓಕೆ, ಸೊ ಕೂತ್ಕೊಂಡಿದ್ದ ತಕ್ಷಣ ಫಸ್ಟ್ ಇಂಪ್ರೆಷನ್ಸ್ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಏನೋ ತುಂಬ ದೂರ ಎಲ್ಲ ಕೊಡಲ್ಲ, ಇಲ್ಲೇ ದಯಾನಂದ ಸಾಗರ್ ಕಾಲೇಜ್ವರೆಗೂ ಹೋಗ್ಬಿಟ್ಟು ಬನ್ನಿ ಅಂತ ಬೇರೆ ಹೇಳಿದ್ರು. ಸೊ ಫ್ರಂಟಲ್ಲಿ ನಿಮಗೆ ಬಿಗ್ ಪಿಸ್ಟನ್ಸ್ 43mm USD ಫೋರ್ಕ್ ಸಿಗುತ್ತೆ. ಬ್ಯಾಕಲ್ಲಿ ಬಂದುಬಿಟ್ಟು ನಿಮಗೆ ಗ್ಯಾಸ್ ಫಿಲ್ಡ್ ಮೋನೋ ಸಸ್ಪೆನ್ಷನ್ ಬರುತ್ತೆ. ಓ, ಪಿಕಪ್ ಚೆನ್ನಾಗೇ ಇದೆ ಗುರು, ಪಿಕಪ್ ಚೆನ್ನಾಗೇ ಇದೆ, ಗೇರ್ ಎಲ್ಲ ಸ್ಮೂತ್ ಆಗಿದೆ. ಅದೇ ನಾನು ಸ್ಟಾರ್ಟಿಂಗ್ ಇಂಪ್ರೆಷನ್ಸ್ ಒಂದೇ ನಿಮಗೆ ಕೊಡೋಕ್ಕಾಗುವಂಥದ್ದು. ಓಕೆ, ಸೊ ವೈಬ್ರೇಷನ್ ಫೀಲ್ ಆಗ್ತಿದೆ ಸ್ನೇಹಿತರೆ, ಗಾಡಿಯಲ್ಲಿ ವೈಬ್ರೇಷನ್ ಇದೆ. ಹ್ಯಾಂಡಲ್ ಬಾರಲ್ಲಿ ವೈಬ್ರೇಷನ್ ಗೊತ್ತಾಗ್ತಿದೆ. ಬಟ್ ಗೇರ್ ಎಲ್ಲ ಸಖತ್ ಸ್ಮೂತಾಗಿ ಅನ್ನಿಸ್ತಿದೆ. ಕಂಪ್ಯಾರಿಟಿವ್ಲಿ ಫಾರ್ ಡ್ಯೂಕ್ 390 ಅಂತ ನೀವು ಕೇಳೋದಾದರೆ ತುಂಬ ಸ್ಮೂತಾಗೇ ಇದೆ. ಸೊ ಅರ್ಜುನು ಸ್ಪೀಡ್ ತೊಗೊಂಡು ಮುಂದೆ ಓಡಿಸ್ತಿದ್ದಾನೆ, ನಾನು ಸ್ಕ್ರಾಂಬ್ಲರ್ ತೊಗೊಂಡು ಹಿಂದೆ ಓಡಿಸ್ತಾ ಇದ್ದೀನಿ. ನಿಂತ್ಕೊಂಡು ಆರಾಮಾಗಿ ಓಡಿಸ್ಬೋದು. ಓ ನೈಸ್, ಸಸ್ಪೆನ್ಷನ್ಸ್ ಎಲ್ಲ ಸಗದಾಗಿದೆ. ಇನ್ನು ನೀವು ಇದನ್ನು ನೋಡೋದಾದರೆ ಇತ್ತ ಕಡೆ ಸ್ವಿಚಸ್ ಎಲ್ಲ ಪ್ರೀಮಿಯಮ್ ಆಗಿದೆ. ನಿಮಗೆ ಮುಂದೆ ಸಿಗುತ್ತೆ ಆ್ಯನಲಾಗ್ ಪ್ಲಸ್ ಡಿಜಿಟಲ್ಲು. ಸೊ ಬನ್ನಿ, ಇದೊಂದು ಸಾರಿ ಆಫ್ ರೋಡ್ ಮಾಡ್ಕೊಂಡು ಹೋಗ್ಬಿಡೋಣ. ಪರವಾಗಿಲ್ಲ, ಎಲ್ಲ ಆರಾಮಿಗೆ ಮೇಂಟೈನ್ ಮಾಡ್ತಿದೆ. ಆಫ್ ರೋಡಲ್ಲಿ ಏನು ತುಂಬ ನನಗೇನು ಗೊತ್ತಾಗ್ತಾನೆ ಇಲ್ಲ, ಆರಾಮಾಗಿದೆ ಗಾಡಿ. ಬಟ್ ಇನ್ನು ಹೇಳ್ಬೇಕಂದ್ರೆ ಹಿಮಾಲಯನ್ಗಿಂತ ಏನು ಅಷ್ಟೊಂದು ಕ್ಲೀನಾಗಿ ಅನ್ನಿಸ್ತಿಲ್ಲ.
ಬಟ್ ಹಿಮಾಲಯಂದು ಫ್ರಂಟುದು ಇದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಫೋರ್ಕ್ಸು. ಅಲ್ಲೋ ಫೋಟೋ ಇಡಿ, ಫೋಟೋ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಸೊ ಗಾಡಿದು ಸ್ಟ್ಯಾಂಡ್ ಬಂದ್ಬಿಟ್ಟು ಯಾವಾಗಲೂ ನಿಮಗೆ ಒಂದು ಸ್ವಲ್ಪ ಇರಿಟೇಷನ್ ಹೊಡಿಯುತ್ತೆ. ಸೊ ನಿಮಗೆ ಚೈನ್ ಈ ಗಾಡಿಯಲ್ಲಿ ನೋಡಿ ಇತ್ ಕಡೆ ಬರುತ್ತೆ. ಸೊ ಇತ್ ಕಡೆ ಚೈನ್ ಇರೋದ್ರಿಂದ ನಿಮಗೆ ಹತ್ತು ಕಡೆ ಬ್ರೇಕ್ಸ್ ಕೊಟ್ಟಿರ್ತಾರೆ. ABS ಬ್ರೇಕು ಫ್ರಂಟ್ ಆ್ಯಂಡ್ ಬ್ಯಾಕು, ಆಮೇಲೆ ಸ್ವಿಂಗ್ ಆರ್ಮು ನೋಡಿ ಇದೆ, ಗ್ಯಾಸ್ ಚಾರ್ಜ್ ಮೋನೋ ಸಸ್ಪೆನ್ಷನ್, ಮತ್ತು ಇದು ಅಡ್ಜಸ್ಟಬಲ್ಲು. ಫ್ರಂಟಲ್ಲಿ ರೇಡಿಯೇಟರ್ ಕೊಟ್ಟಿದ್ದಾರೆ. ಇದು ಫ್ರಂಟಲ್ಲಿ ಮತ್ತೆ ನಿಮಗೆ ABS ಬರುತ್ತೆ. ಗಾಡಿ ಓಡಿಸೋದಕ್ಕೆ ಚೆನ್ನಾಗಿದೆ, ಬಟ್ ಕಾಲು ಎಟಕ್ತಾ ಇಲ್ಲ ಹೇಳ್ಬೇಕು ಅಂತಂದರೆ. 831 mm ನಿಮಗೆ ಸೀಟ್ ಹೈಟು, ಟ್ಯಾಂಕ್ ಬಂದ್ಬಿಟ್ಟು 13 ಲೀಟರ್ಸು. ಸೊ ಮಿಕ್ಕಿದೆಲ್ಲ ಚೆನ್ನಾಗೇ ಇದೆ. ಸೊ ಇದು ಏನಕ್ಕೆ ಕೊಡ್ತಾರೆ ಅಂತ ಅಂದರೆ ಹ್ಯಾಂಡಲ್ ಬಾರ್ ಅಲೈನ್ಮೆಂಟ್ಗೆ ಇದು ನಿಮಗೆ ಸೆಂಟ್ರಲ್ಲಿ ಕೊಡೋದು. ಗಾಡಿದೊಂದು ಫುಲ್ ಲುಕ್ ಹಾಕ್ತೀನಿ ನೋಡ್ಕೊಳ್ಳಿ. ಮಜಾ ಆಯ. ಸೊ ಇದಕ್ಕೆ ನೋಡಿ ಫುಟ್ ರೆಸ್ಟ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ ಎರಡೂ ಸೈಡು. ಹಿಂದೆ ಪಿಲಿಯನ್ ರೈಡರ್ ಕುತ್ಕೊಂತಾರಲ್ಲ, ಕಾಲ್ ಪೈನ್ ಆಗಬಾರ್ದು, ಫ್ರೀ ಆಗಿರಬೇಕು ಅಂತ ಅಂದ್ಬಿಟ್ಟು ಫುಟ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಸೌಂಡು. ಕ್ಲೀನಾಗಿ ನಿಂತ್ಕೊಂಡು ಓಡಿಸ್ಕೊಂಡು ಹೋಗ್ಬಿಡ್ಬೋದು ಆರಾಮ್ಗೆ. ಸೊ ನನಗೆ ಗೊತ್ತಿದ್ದಂಗೆ ಆ್ಯಕ್ಚುಲಿ ಸ್ಪೀಡಲ್ಲಿ ಆಫ್ ರೋಡಿಂಗ್ ಮಾಡೋದು ತುಂಬ ಕಷ್ಟ ಅಂತ ಅನಿಸುತ್ತೆ. ಬನ್ನಿ ಒಂದು ಸ್ವಲ್ಪ ಸ್ಪೀಡ್ ಚೆಕ್ ಮಾಡೋಣ. ಕ್ವಿಕ್ ಶಿಫ್ಟರ್ ಇಲ್ಲ ಗಾಡಿಯಲ್ಲಿ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಸೊ ಅನುಭವಿಸ್ಬೇಕು ಅಂತ ಅಂದರೆ ಗಾಡಿ ಚೆನ್ನಾಗೇ ಇದೆ. ಬಟ್ ನಿಮ್ಮ ಕೈಯಲ್ಲಿ 1-2 ತಿಂಗಳು ಇದ್ರೇ ನಿಮಗೆ ಕ್ಲೀನಾಗಿ ಗೊತ್ತಾಗೋದು ಗಾಡಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತ ಅಂದ್ಬಿಟ್ಟು. ಸೊ ಸ್ಟ್ಯಾಂಡ್ ಒಂದೇ ಸ್ನೇಹಿತರೆ, ಇಲ್ಲಿ ನೋಡಿ ಸ್ವಲ್ಪ ಗಾಡಿ ಬಗ್ಸ್ಬಿಟ್ಟು ಆಮೇಲೆ ಮಲಗಿಸ್ಬೇಕು. ಅತ್ತು ಹೆಂಗನ್ಸು ನಿಂಗೆ ಆ ಗಾಡಿ? ಫೀಲ್ಡ್ ಆಫ್ ವ್ಯೂ ಕರೆಕ್ಟ್ ಆಗಿದೆ. ನೀನು ಆ ಗಾಡಿ ಓಡಿಸಿದಾಗ ಹೆಂಗೆ ಅನ್ಸೋ ಗೊತ್ತಿಲ್ಲ ಇಂಪ್ರೆಷನ್ಸು. ನನಗಂತೂ ಈ ಗಾಡಿ ಓಡಿಸಾಗ ಸಖತ್ ಖುಷಿ ಆಯಿತು. ಬಟ್ ವೈಬ್ರೇಷನ್ ಒಂದಿದೆ ಫ್ರಂಟ್ ಪಾರ್ಟಲ್ಲಿ, ಅದು ಅಬ್ಸರ್ವ್ ಮಾಡು. ಹಾಂ ಇದು ಸ್ಮೂತ್ ಆಗಿದೆ ಫುಲ್ಲು. ಅಂದರೆ ಸ್ಮೂತ್ ಆಗಂತ ಅಂದರೆ ಗೇರ್ ಹಾಕೋದ್ರಲ್ಲಾಗಲಿ ಏನರಲ್ಲಾದರೂ ಆಗಲಿ. ಓಕೆ ಬಾ ಇನ್ನೊಂದು ರೌಂಡ್ ಹೋಗ್ಬರೋಣ, ನೋಡೋಣ. ಬ್ರೇಕ್ ಬೈಟ್ ಎಲ್ಲ ಹೆಂಗಿದೆ ಅಂತ ನೋಡೋಣ ಸ್ನೇಹಿತರೆ. ಯಾಕಂದರೆ ಅರ್ಜುನ್ ಹೇಳ್ತಿದ್ದ ಚಿಕ್ಕದಾಗಿದೆ, ಅದು ಕಾಲು ಎಟ್ಕೋದೇ ಇಲ್ಲ, ಹಿಂಗಿಡ್ಬೇಕು. ನನಗೆ ನೋಡು ಕಾಲು ಎಷ್ಟು ಕರೆಕ್ಟಾಗಿ ಕೂರುತ್ತೆ. ಸೊ ಅವನು 5'8", 5'7" ಇದ್ದಾನೆ. ಸೊ ಈ ಗಾಡಿಯಲ್ಲೇ ಅವನಿಗೆ ಕಾಲು ಹಿಂಗಿದೆ. ಆ ಗಾಡಿಯಲ್ಲಂತೂ ಇನ್ನು ಟೆನ್ಷನ್ ಆಗ್ಬಿಡುತ್ತೆ. ಇದನ್ನು ಒಂದು ಸಾರಿ ಟೆಸ್ಟ್ ಮಾಡ್ಕೊಂಬಂದ್ಬಿಡೋಣ. ಇದ್ರದ್ದು ಸೌಂಡ್ ಕೇಳಿ. ಸೊ ಇದರಲ್ಲೂ ನಿಮಗೆ ಸೇಮ್ ಅಪ್ಸೈಡ್ ಡೌನ್ ಫೋರ್ಕ್ಸ್ ಬರುತ್ತೆ. ಸಿಟಿ ರೈಡ್ಗೆ ಮಾಡಿರೋದಕ್ಕೆ ನಿಮಗೆ ಸಿಂಗಲ್ ಮೋನೋಸಾಕ್ ಸಸ್ಪೆನ್ಷನ್ ಬರುತ್ತೆ. ಗುರು ವೈಬ್ರೇಷನ್ ಇಷ್ಟೊಂದಿದೆ ಅಲ್ಲ ಗುರು ಗಾಡಿಯಲ್ಲಿ. ನಾನು ಫಸ್ಟ್ ಗೇರ್ಗೆ ಹಾಕ್ಬಿಟ್ಟು ಎಳೀತಿದ್ದೀನಿ, ನೋಡಿದ್ರೆ ಆಲ್ರೆಡಿ ವೈಬ್ರೇಷನ್ ಇದೆ ಗಾಡಿಯಲ್ಲಿ. ಓ ಹೈ RPMs ಅಂದರೆ 6000 7000 ಟಚ್ ಆಗೋ ಅಷ್ಟೊತ್ತಿಗೆ ವೈಬ್ರೇಷನ್ಸ್ ಹೆವಿ ಆಗಿದೆ ಗಾಡಿಯಲ್ಲಿ. ನೋಡಿ ಮಿರರಲ್ಲೇ ಗೊತ್ತಾಗ್ತಿದೆ ಈ ಸ್ಪೀಡಲ್ಲೇ ನಿಮಗೆ ಸಿಕ್ಕಾಪಡೆ ವೈಬ್ರೇಷನ್ ಇದೆ ಅಂತ ಅಂದ್ಬಿಟ್ಟು. ಅದನ್ನೊಂದು ಸ್ವಲ್ಪ ಟ್ಯೂನ್ ಅಪ್ ಮಾಡಿದ್ರೆ ಗಾಡಿ ಚೆನ್ನಾಗಿರುತ್ತೆ. ಗೇರು ಸಖತ್ತಾಗಿದೆ. ಫ್ರಂಟ್ ಬ್ರೇಕ್ದು ಬೈಟು ಸಖತ್ತಾಗಿದೆ ಈ ಗಾಡಿಯಲ್ಲಿ ಆ ಗಾಡಿಗಿಂತ. ಆ ಗಾಡಿಯಲ್ಲಿ ಆ್ಯಕ್ಚುಲಿ ಸಸ್ಪೆನ್ಷನ್ ತುಂಬ ಸ್ಮೂತಾಗಿದೆ. ಇದು ಸಿಟಿ ರೈಡು ಕೊಟ್ಟಿರೋದಕ್ಕೆ ಸಿಟಿಯಲ್ಲಿ ಹೆಂಗೆ ಓಡಿಸ್ಬೇಕೋ ಹಂಗೆ ಓಡಿಸ್ಬೋದು ಗಾಡಿ ನೆತ್ಕೊಂಡು. ಓಹೋ ಆಫ್ ರೋಡು ಗೊತ್ತಾಗ್ತಿದೆ, ಫೀಲ್ ಆಗ್ತಿದೆ. ಆ್ಯಕ್ಚುಲಿ ಆ ಗಾಡಿಯಲ್ಲಿ ಒಂಚೂರು ಫೀಲೇ ಆಗಿಲ್ಲ. ನಿಮ್ಮ ಹತ್ರ ಯಾರ ಹತ್ರ ಆದರೂ ಈ ಥರ ಗಾಡಿಗಳಿದ್ದು ರಿವ್ಯೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ನನಗೊಂದು ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಹಾಕಿ, ಬ್ರೋ ಈ ಗಾಡಿ ರಿವ್ಯೂಗಿದೆ ಬಂದು ರಿವ್ಯೂ ಮಾಡ್ತೀರಾ ಅಂತ ಅಂದ್ಬಿಟ್ಟು. ನಾನೇ ಆ್ಯಕ್ಚುಲಿ ಹುಡ್ಕಾಡ್ತಾ ಇದ್ದೀನಿ ರಿವ್ಯೂಗಳಿಗೋಸ್ಕರ ಗಾಡಿ. ಯಾವುದೋ ಯಮಹಾ RX ರಾಕಿ ಬಾಯ್ ಥರ ಮಾಡೋನೇ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಆರಾಮಾಗಿ
ಬಿಸಾಡ್ಬೋದು, ಬಿಸಾಕ್ಬೋದು. ಇದೇ ರೀಸನ್ಗೆ ಈ ಪಿಕಪ್ ಇರೋದಕ್ಕೆ ಗಾಡಿದು ಮೈಲೇಜ್ ಡ್ರಾಪು ಆ ಲೆವೆಲ್ಗೆ ಮತ್ತೆ 22 ಕೊಡುತ್ತೆ ಸ್ನೇಹಿತರೆ ಹೈವೇಯಲ್ಲಿ. ಸೊ ಅದರಲ್ಲಿ 13 ಲೀಟರ್ಸ್ ಟ್ಯಾಂಕ್ ಇರೋದ್ರಿಂದ ಒಂದು ಸ್ವಲ್ಪ ಬಚಾವು. ಬಟ್ ಇದರಲ್ಲಿ 11.5 12 ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ನಾನು ಹಿಮಾಲಯನ್ ಟೆಸ್ಟ್ ಡ್ರೈವ್ ಆಲ್ಮೋಸ್ಟು ಹೊಡೆದಿದ್ರೆ ಇವಾಗ ಇಬ್ಬರು ಬಿದ್ದಿರೋರು. ವೆಯ್ಟ್ಲೆಸ್ಸು ನನ್ನ ಗಾಡಿಗೂ ಈ ಗಾಡಿಗೂ ಕಂಪೇರ್ ಮಾಡಿದ್ರೆ ಕೂಡ ಆ್ಯಕ್ಚುಲಿ ಇದು ನಮ್ಮ ಸೀಟ್ ಕೆಳಗಡೆ ಇದೆ, ಸೆಂಟರ್ ಆಫ್ ಗ್ರಾವಿಟಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಇಷ್ಟಿಷ್ಟು ದೂರಕ್ಕೆಲ್ಲ ನಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ಅಂತ ಅನ್ಕೊತೀವಿ. ನೋಡಿ ಈ ಮೈನರ್ ಇಶ್ಯೂಸು ಏನೂ ಮಾಡೋಕ್ಕಾಗಲ್ಲ. ಮೈನರ್ ಇಶ್ಯೂಸ್ ಬಂದುಬಿಟ್ಟು ನಮ್ಮ ಕೈಯಲ್ಲಿ ಗಾಡಿ ಇದ್ರೇ ನಮಗೆ ಗೊತ್ತಾಗೋದು. ಒಂದು ಸ್ವಲ್ಪ ದೂರ ಓಡಿಸ್ರೇ ನಮಗೂ ಅರ್ಥ ಆಗೋದು. ಆ್ಯಕ್ಚುಲಿ ಈ ಥರ ರಿಸ್ಟ್ರಿಕ್ಟ್ ಮಾಡಬಾರ್ದು. ಒಂದು 2-3 ಕಿಲೋಮೀಟ್ರ್ ಹೋಗೋವರೆಗೂ ಕೊಡಬೇಕು ಗಾಡಿನ. ಅದೇ ಇವತ್ತು ಥರ್ಸ್ಡೇ ವೀಕ್ ಡೇಸ್ ಆಗಿರೋದ್ರಿಂದ ಕೊಡ್ಬೋದು ಆರಾಮ್ಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋಗೆ ಇಷ್ಟೇ. ಒಂದು ವೇಳೆ ನಿಮ್ಗೇನಾದರೂ ಸ್ಪೀಡು ಸ್ಕ್ರಾಂಬ್ಲರ್ ಬಗ್ಗೆ ಇಷ್ಟ ಆಗಿದರೆ ಡೆಫಿನೆಟಾಗಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗೋಣ ಮತ್ತೆ ಮುಂದಿನ ಎಪಿಸೋಡಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಎ ಲವ್ಲಿ ಡೇ ಆ್ಯಂಡ್ ಬಾಯ್ ಬಾಯ್.